ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಗ್ಯಾಸ್ ವಿಚಾರವಾಗಿ ಪರಿಸ್ಥಿತಿ ಕೈ ಮೀರ್ತಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲಿ ಸಿಲಿಂಡರ್ ಗ್ಯಾಸ್ ವಾಹನಗಳು ಕಾಣಿಸ್ತಾವೋ ಅಲ್ಲಿ ಚೇಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ವಿದ್ಯಾರಣ್ಯಪುರದಲ್ಲಿ ಇದೇ ರೀತಿಯ ಘಟನೆಯೊಂದು ನಡೆದಿದೆ. ಬೆಳಗ್ಗೆ 6 ಗಂಟೆಯಿಂದ ಸರತಿ ಸಾಲಲ್ಲಿ ಸಿಲಿಂಡರ್ ಗ್ಯಾಸ್ಗಾಗಿ ಕಾದು ನಿಂತವರು ಕೂಡಲೇ ಅಲ್ಲಿ ಒಂದು ಸಿಲಿಂಡರ್ ವಾಹನ ಪ್ರತ್ಯಕ್ಷ ಆಗುತ್ತೆ. ಸಿಲಿಂಡರ್ ವಾಹನ ಪ್ರತ್ಯಕ್ಷವಾಗ್ತಾ ಇದ್ದಂತೆ ಜನ ಅದಕ್ಕೆ ಮುಗಿಬಿದ್ದಿದ್ದಾರೆ. ನಾನು ದಾರಿ ತಪ್ಪಿ ಬಂದಿದ್ದೀನಿ ಅಂತ ಚಾಲಕ ಹೇಳೋದು, ನೀ ಹೆಂಗಾರ ಬಾ ನಮ್ಗೊಂದು ಸಿಲಿಂಡರ್ ಕೊಡು ಅಂತ ಜನ ಹೇಳಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದ್ರೆ ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂತದ್ದು. ಇಲ್ಲಿ ಜನರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಏನಂದ್ರು ಸರ್? 4 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಬಂದ್ಮೇಲೆ ವೆಯ್ಟ್ ಮಾಡಿ ತಗೊಳ್ಬೇಕು. ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅವರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಬೇಕೇ ಬೇಕಾಗುತ್ತೆ. ಇವಾಗ ಇಲ್ಲ ಅಂದ್ರೆ ಬೇರೆ ಪ್ಯಾರಲಲ್ ಆಪ್ಷನ್ಸ್ ಇಮಿಡಿಯೇಟ್ ಆಗಿ ಎಲ್ಲಿಂದ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಅವರು ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿದ್ರೆ ಈಸಿ ಇರುತ್ತೆ. ಒಂದ್ಸತಿ ಬುಕಿಂಗ್ ಆಗಿದ ತಕ್ಷಣ ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ. ಬಂದ ತಕ್ಷಣ ಅಟ್ಲೀಸ್ಟ್ ಇವರು ಕಸ್ಟಮರ್ಗಳಿಗೆ ಇನ್ಫಾರ್ಮ್ ಮಾಡಿ ಇಂದಿಷ್ಟು ಟೈಮಿಗೆ ಬನ್ನಿ ಅಥವಾ ಇಷ್ಟೊತ್ತಿಗೆ ಲೋಡ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರೆ ಇಲ್ಲಿ ಕ್ಯೂ ನಿಲ್ಲೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕಸ್ಟಮರು ಪ್ಯಾನಿಕ್ ಆಗಲ್ಲ. ಸೊ ಐ ಥಿಂಕ್ ದಟ್ ಈಸ್ ಬೆಟರ್ ವೇ ಅಂತ ನಾನು ಅನ್ಕೊಂತೀನಿ. ಈಗ ನೀವು ಕ್ಯೂ ನಿಂತಿದ್ದೀರಿ, ನೀವು ಕಾಲ್ ಮಾಡಿದ್ರೆ ಅವರಿಗೆ ಬರೋ ಮುಂಚೆ ಅವಾಗ ಏನಾದ್ರು ಆ ಹೆಲ್ಪ್ ಲೈನ್ ನಂಬರ್ ವರ್ಕ್ ಆಗ್ತಿದೆ ಸರ್? ಅದು ಹೆಲ್ಪ್ ಲೈನ್ ನಂಬರ್ ಏನು ವರ್ಕ್ ಆಗಲ್ಲ ಸರ್. ನಿಮಗೆ ಗೊತ್ತಿದೆ ಇಲ್ಲಿ ಯಾವುದು ಕಮ್ಯುನಿಕೇಶನ್ ಏನು ಪ್ರಾಪರ್ ಆಗಿರಲ್ಲ, ಅಪ್ಡೇಟ್ಸ್ ಏನಿರಲ್ಲ. ಇಲ್ಲಿ ಏನಾದ್ರು ಬೇಕು ಅಂದ್ರೆ ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕಾದು ನಾವು ನಿಂತ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕು ಸರ್. ಈಗ ಯುದ್ಧದಿಂದ ಇಲ್ಲಿ ಈಗ ಯುಗಾದಿಗೂ ಯುದ್ಧ ಎಫೆಕ್ಟ್ ಆಗ್ತಿದೆಯಾ ಹೆಂಗೆ ಸರ್ ಗ್ಯಾಸ್ ಇಂದ? ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಈಗ ನಾವ್ ಯಾರನ್ನೂ ಬ್ಲೇಮ್ ಮಾಡಕ್ ಆಗಲ್ಲ. ಬಟ್ ಏನು ಅಂದ್ರೆ ಅಟ್ಲೀಸ್ಟ್ ಪ್ರಾಪರ್ ಸರ್ವಿಸ್ ಕೊಡ್ಲಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಹಲೋ, ಎಷ್ಟೊತ್ತಿಂದ ಕಾಯ್ತೀರಿ ಸರ್ ಇಲ್ಲಿ? ಸರ್ ಸುಮಾರು ಬೆಳಗ್ಗೆ ಬಂದವನು ಸರ್. ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆ ಒಂದು 7:30 ಬಂದಿದ್ದೀವಿ. ಬಟ್ ಇಲ್ಲಿ ಇಂಟಿಮೇಷನ್ ಸರಿಯಾಗಿ ಕೊಡೋದಿಲ್ಲ ಅವರು. ನಾವು ಆಲ್ರೆಡಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಬುಕ್ ಮಾಡ್ಕೊಂಡು ನಮ್ಗೆ ಮೆಸೇಜ್ ಬಂದಿದೆ. ಆ ಮೆಸೇಜ್ ಅನ್ನು ತೋರಿಸಿ ಕೇಳಿದ್ರು ಸಹ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಂತಾರೆ ಸರ್ ಕೇಳಿದಾಗ ಅವರು? 10 ಡೇಸ್ ಆಗಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಸರ್ವರ್ ಡೌನ್ ಅಂತಾರೆ, ಸರ್ವರ್ ಬಂದಿಲ್ಲ ಅಂತಾರೆ, ಸಿಲಿಂಡರ್ಸ್ ಬಂದಿಲ್ಲ, ಇನ್ನ ಸ್ಟಾಕು ಬಂದ್ಮೇಲೆ ಕೊಡ್ತೀವಿ ಅಂತಾರೆ, ನಿಮ್ದು ಆಗಿದೆ ಕೊಟ್ಟು ಕಳಿಸ್ತೀವಿ ಅಂತಾರೆ. ಯಾರೋ ಡೆಲಿವರಿ ಏಜೆಂಟ್ ಮೈಲಾರಪ್ಪ ಅಂತಿದ್ದಾರೆ, ಅವ್ರ ಕೈ ಕೊಟ್ಟು ಕಳಿಸ್ತೀವಿ ಅಂತಾರೆ. ಬಟ್ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ಕನ್ಫರ್ಮ್ ಆಗಿ ಒಂದು ಗೊತ್ತಾಗ್ತಾ ಇಲ್ಲ. ನೀವು ಬೆಳಿಗ್ಗೆ 7:30ಗೆ ಬಂದ್ರು, ಇವತ್ತು ಈ ಕ್ಷಣದಲ್ಲಿ ಗ್ಯಾಸ್ ಸಿಕ್ಕಿಲ್ಲ. ಈಗ ಅಂತಾರೆ 4 ಗಂಟೆಗೆ ಬನ್ನಿ ಅಂತಾನ. ಗ್ಯಾಸ್ ಸಿಗೋದಿರ್ಲಿ, ಅಟ್ಲೀಸ್ಟ್ ಸರಿಯಾಗಿ ಇದು ಯಾವಾಗ ಕೊಡ್ತೀವಿ ಅಂತ ಹೇಳಲಿಲ್ಲ. ಅಟ್ಲೀಸ್ಟ್ ನಾವು ಇದರಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ರು ಸಹ ಆ ಬುಕ್ ಮಾಡ್ಕೊಂಡಿರೋದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಸರಿಯಾಗಿ ಹೇಳ್ತಾ ಇಲ್ಲ. ಅಥವಾ ಇಲ್ಲಿಗೆ ಸಿಲಿಂಡರ್ ತರಬೇಕಾ ಅಥವಾ ಅವರು ಆಫೀಸ್ ಬಾಯ್ ಹತ್ರ ಕಳಿಸ್ತಾರಾ, ಏನೊಂದು ಸರಿಯಾಗಿ ಇಂಟಿಮೇಷನ್ ಮಾಡ್ತಾ ಇಲ್ಲ. ಇವಿಷ್ಟು ಇಲ್ಲಿ ಕ್ಯೂ ನಿಂತಿರುವಂತಹ ಜನರ ಮಾತು. ಅಂದ್ರೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಒಂದು ಕಡೆ ಈ ಮೆಸೇಜ್ ಬಂದಿರುತ್ತೆ, ನಿಮ್ ಗ್ಯಾಸ್ ಕನ್ಫರ್ಮ್ ಆಗಿದೆ ಮೆಸೇಜ್ ಬಂದಿರುತ್ತೆ. ಈ ಹಿನ್ನೆಲೆ ಗ್ರಾಹಕರು ಏಜೆನ್ಸಿಯ ಮುಂದೆ ಬರುವುದು ಸಹಜ. ಇಂತಹ ಸಮಯದಲ್ಲಿ ಏಜೆನ್ಸಿ ಅವರು ಕನಿಷ್ಠ ಪಕ್ಷ ಇಷ್ಟೊತ್ತಿಗೆ ಗ್ಯಾಸ್ ಸ್ಟಾಕ್ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಗ್ಯಾಸ್ ವಿಚಾರವಾಗಿ ಪರಿಸ್ಥಿತಿ ಕೈ ಮೀರ್ತಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲಿ ಸಿಲಿಂಡರ್ ಗ್ಯಾಸ್ ವಾಹನಗಳು ಕಾಣಿಸ್ತಾವೋ ಅಲ್ಲಿ ಚೇಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ವಿದ್ಯಾರಣ್ಯಪುರದಲ್ಲಿ ಇದೇ ರೀತಿಯ ಘಟನೆಯೊಂದು ನಡೆದಿದೆ. ಬೆಳಗ್ಗೆ 6 ಗಂಟೆಯಿಂದ ಸರತಿ ಸಾಲಲ್ಲಿ ಸಿಲಿಂಡರ್ ಗ್ಯಾಸ್ಗಾಗಿ ಕಾದು ನಿಂತವರು ಕೂಡಲೇ ಅಲ್ಲಿ ಒಂದು ಸಿಲಿಂಡರ್ ವಾಹನ ಪ್ರತ್ಯಕ್ಷ ಆಗುತ್ತೆ. ಸಿಲಿಂಡರ್ ವಾಹನ ಪ್ರತ್ಯಕ್ಷವಾಗ್ತಾ ಇದ್ದಂತೆ ಜನ ಅದಕ್ಕೆ ಮುಗಿಬಿದ್ದಿದ್ದಾರೆ. ನಾನು ದಾರಿ ತಪ್ಪಿ ಬಂದಿದ್ದೀನಿ ಅಂತ ಚಾಲಕ ಹೇಳೋದು, ನೀ ಹೆಂಗಾರ ಬಾ ನಮ್ಗೊಂದು ಸಿಲಿಂಡರ್ ಕೊಡು ಅಂತ ಜನ ಹೇಳಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದ್ರೆ ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂತದ್ದು. ಇಲ್ಲಿ ಜನರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಏನಂದ್ರು ಸರ್? 4 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಬಂದ್ಮೇಲೆ ವೆಯ್ಟ್ ಮಾಡಿ ತಗೊಳ್ಬೇಕು. ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅವರಿಗೂ ರಿಕ್ವೈರ್ಮೆಂಟ್ ಇರುತ್ತೆ.
ಸೊ ಹಾಗಾಗಿ ಬೇಕೇ ಬೇಕಾಗುತ್ತೆ. ಇವಾಗ ಇಲ್ಲ ಅಂದ್ರೆ ಬೇರೆ ಪ್ಯಾರಲಲ್ ಆಪ್ಷನ್ಸ್ ಇಮಿಡಿಯೇಟ್ ಆಗಿ ಎಲ್ಲಿಂದ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಅವರು ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿದ್ರೆ ಈಸಿ ಇರುತ್ತೆ. ಒಂದ್ಸತಿ ಬುಕಿಂಗ್ ಆಗಿದ ತಕ್ಷಣ ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ. ಬಂದ ತಕ್ಷಣ ಅಟ್ಲೀಸ್ಟ್ ಇವರು ಕಸ್ಟಮರ್ಗಳಿಗೆ ಇನ್ಫಾರ್ಮ್ ಮಾಡಿ ಇಂತಿಷ್ಟು ಟೈಮಿಗೆ ಬನ್ನಿ ಅಥವಾ ಇಷ್ಟೊತ್ತಿಗೆ ಲೋಡ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರೆ ಇಲ್ಲಿ ಕ್ಯೂ ನಿಲ್ಲೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ, ಕಸ್ಟಮರು ಪ್ಯಾನಿಕ್ ಆಗಲ್ಲ. ಸೊ ಐ ಥಿಂಕ್ ದಟ್ ಈಸ್ ಬೆಟರ್ ವೇ ಅಂತ ನಾನು ಅನ್ಕೊಂತೀನಿ. ಈಗ ನೀವು ಕ್ಯೂ ನಿಂತಿದ್ದೀರಿ, ನೀವು ಕಾಲ್ ಮಾಡಿದ್ರು ಅವ್ರಿಗೆ ಬರೋ ಮುಂಚೆ, ಅವಾಗ ಏನಾದ್ರು ಆ ಹೆಲ್ಪ್ ಲೈನ್ ನಂಬರ್ ವರ್ಕ್ ಆಗ್ತಿದೆ ಸರ್? ಅದು ಹೆಲ್ಪ್ ಲೈನ್ ನಂಬರ್ ಏನು ವರ್ಕ್ ಆಗಲ್ಲ ಸರ್. ನಿಮಗೆ ಗೊತ್ತಿದೆ ಇಲ್ಲಿ ಯಾವುದು ಕಮ್ಯುನಿಕೇಶನ್ ಏನು ಪ್ರಾಪರ್ ಆಗಿರಲ್ಲ, ಅಪ್ಡೇಟ್ಸ್ ಏನಿರಲ್ಲ. ಇಲ್ಲಿ ಏನಾದ್ರು ಬೇಕು ಅಂದ್ರೆ ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕಾದು ನಾವು ನಿಂತ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕು ಸರ್. ಈಗ ಯುದ್ಧದಿಂದ ಇಲ್ಲಿ ಈಗ ಯುಗಾದಿಗೂ ಯುದ್ಧ ಎಫೆಕ್ಟ್ ಆಗ್ತಿದೆಯಾ ಹೆಂಗೆ ಸರ್ ಗ್ಯಾಸ್ ಇಂದ? ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಈಗ ನಾವ್ ಯಾರನ್ನೂ ಬ್ಲೇಮ್ ಮಾಡಕ್ ಆಗಲ್ಲ, ಬಟ್ ಏನು ಅಂದ್ರೆ ಅಟ್ಲೀಸ್ಟ್ ಪ್ರಾಪರ್ ಸರ್ವಿಸ್ ಕೊಡ್ಲಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಹಲೋ, ಎಷ್ಟೊತ್ತಿಂದ ಕಾಯ್ತೀವಿ ಸರ್ ಇಲ್ಲಿ? ಸರ್ ಸುಮಾರು ಬೆಳಗ್ಗೆ ಬಂದವನು ಸರ್. ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆ ಒಂದು 7:30 ಬಂದಿದ್ದೀವಿ. ಬಟ್ ಇಲ್ಲಿ ಇಂಟಿಮೇಷನ್ ಸರಿಯಾಗಿ ಕೊಡೋದಿಲ್ಲ ಅವರು. ನಾವು ಆಲ್ರೆಡಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಬುಕ್ ಮಾಡ್ಕೊಂಡು ನಮ್ಗೆ ಮೆಸೇಜ್ ಬಂದಿದೆ. ಆ ಮೆಸೇಜ್ ಅನ್ನು ತೋರಿಸಿ ಕೇಳಿದ್ರು ಸಹ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಂತಾರೆ ಸರ್ ಕೇಳಿದಾಗ ಅವರು? 10 ಡೇಸ್ ಆಗಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಸರ್ವರ್ ಡೌನ್ ಅಂತಾರೆ, ಸರ್ವರ್ ಬಂದಿಲ್ಲ ಅಂತಾರೆ, ಸಿಲಿಂಡರ್ಸ್ ಬಂದಿಲ್ಲ, ಇನ್ನ ಸ್ಟಾಕು ಬಂದ್ಮೇಲೆ ಕೊಡ್ತೀವಿ ಅಂತಾರೆ, ನಿಮ್ದು ಆಗಿದೆ ಕೊಟ್ಟು ಕಳಿಸ್ತೀವಿ ಅಂತಾರೆ. ಯಾರೋ ಡೆಲಿವರಿ ಏಜೆಂಟ್ ಮೈಲಾರಪ್ಪ ಅಂತಿದ್ದಾರೆ, ಅವ್ರ ಕೈ ಕೊಟ್ಟು ಕಳಿಸ್ತೀವಿ ಅಂತಾರೆ. ಬಟ್ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ಕನ್ಫರ್ಮ್ ಆಗಿ ಒಂದು ಗೊತ್ತಾಗ್ತಾ ಇಲ್ಲ. ನೀವು ಬೆಳಿಗ್ಗೆ 7:30 ಬಂದ್ರು, ಇವತ್ತು ಈ ಕ್ಷಣದಲ್ಲಿ ಗ್ಯಾಸ್ ಸಿಕ್ಕಿಲ್ಲ, ಈಗ ಅಂತಾರೆ 4 ಗಂಟೆಗೆ ಬಂದು ನಿಂತಾನ. ಗ್ಯಾಸ್ ಸಿಗೋದಿರ್ಲಿ, ಅಟ್ಲೀಸ್ಟ್ ಸರಿಯಾಗಿ ಇದು ಯಾವಾಗ ಕೊಡ್ತೀವಿ ಅಂತ ಹೇಳಲಿಲ್ಲ. ಅಟ್ಲೀಸ್ಟ್ ನಾವು ಇದರಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ರು ಸಹ ಆ ಬುಕ್ ಮಾಡ್ಕೊಂಡಿರೋದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಸರಿಯಾಗಿ ಹೇಳ್ತಾ ಇಲ್ಲ. ಅಥವಾ ಇಲ್ಲಿಗೆ ಸಿಲಿಂಡರ್ ತರಬೇಕಾ ಅಥವಾ ಅವರು ಆಫೀಸ್ ಬಾಯ್ ಹತ್ರ ಕಳಿಸ್ತಾರಾ, ಏನೊಂದು ಸರಿಯಾಗಿ ಇಂಟಿಮೇಷನ್ ಮಾಡ್ತಾ ಇಲ್ಲ. ಇವಿಷ್ಟು ಇಲ್ಲಿ ಕ್ಯೂ ನಿಂತಿರುವಂತಹ ಜನರ ಮಾತು. ಅಂದ್ರೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಒಂದು ಕಡೆ ಈ ಮೆಸೇಜ್ ಬಂದಿರುತ್ತೆ, ನಿಮ್ ಗ್ಯಾಸ್ ಕನ್ಫರ್ಮ್ ಆಗಿದೆ ಮೆಸೇಜ್ ಬಂದಿರುತ್ತೆ. ಈ ಹಿನ್ನೆಲೆ ಗ್ರಾಹಕರು ಏಜೆನ್ಸಿ ಮುಂದೆ ಬರುವುದು ಸಹಜ. ಇಂತಹ ಸಮಯದಲ್ಲಿ ಏಜೆನ್ಸಿ ಅವರು ಕನಿಷ್ಠ ಪಕ್ಷ ಇಷ್ಟೊತ್ತಿಗೆ ಗ್ಯಾಸ್ ಸ್ಟಾಕ್ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಗ್ಯಾಸ್ ವಿಚಾರವಾಗಿ ಪರಿಸ್ಥಿತಿ ಕೈ ಮೀರ್ತಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲಿ ಸಿಲಿಂಡರ್ ಗ್ಯಾಸ್ ವಾಹನಗಳು ಕಾಣಿಸ್ತಾವೋ ಅಲ್ಲಿ ಚೇಂಜ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ವಿದ್ಯಾರಣ್ಯಪುರದಲ್ಲಿ ಇದೇ ರೀತಿಯ ಘಟನೆಯೊಂದು ನಡೆದಿದೆ. ಬೆಳಗ್ಗೆ 6 ಗಂಟೆಯಿಂದ ಸರತಿ ಸಾಲಲ್ಲಿ ಸಿಲಿಂಡರ್ ಗ್ಯಾಸ್ಗಾಗಿ ಕಾದು ನಿಂತವರು ಕೂಡಲೇ ಅಲ್ಲಿ ಒಂದು ಸಿಲಿಂಡರ್ ವಾಹನ ಪ್ರತ್ಯಕ್ಷ ಆಗುತ್ತೆ. ಸಿಲಿಂಡರ್ ವಾಹನ ಪ್ರತ್ಯಕ್ಷವಾಗ್ತಾ ಇದ್ದಂತೆ ಜನ ಅದಕ್ಕೆ ಮುಗಿಬಿದ್ದಿದ್ದಾರೆ. ನಾನು ದಾರಿ ತಪ್ಪಿ ಬಂದಿದ್ದೀನಿ ಅಂತ ಚಾಲಕ ಹೇಳೋದು, ನೀ ಹೆಂಗಾರ ಬಾ ನಮ್ಗೊಂದು ಸಿಲಿಂಡರ್ ಕೊಡು ಅಂತ ಜನ ಹೇಳಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದ್ರೆ ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂತದ್ದು. ಇಲ್ಲಿ ಜನರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್ ಏನಂದ್ರು ಸರ್? 4 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಬಂದ್ಮೇಲೆ ವೆಯ್ಟ್ ಮಾಡಿ ತಗೊಳ್ಬೇಕು. ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅವರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಬೇಕೇ ಬೇಕಾಗುತ್ತೆ. ಇವಾಗ ಇಲ್ಲ ಅಂದ್ರೆ ಬೇರೆ ಪ್ಯಾರಲಲ್ ಆಪ್ಷನ್ಸ್ ಇಮಿಡಿಯೇಟ್ ಆಗಿ ಎಲ್ಲಿಂದ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಅವರು ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿದ್ರೆ ಈಸಿ ಇರುತ್ತೆ. ಒಂದ್ಸತಿ ಬುಕಿಂಗ್ ಆಗಿದ ತಕ್ಷಣ ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ. ಬಂದ ತಕ್ಷಣ ಅಟ್ಲೀಸ್ಟ್ ಇವರು ಕಸ್ಟಮರ್ಗಳಿಗೆ ಇನ್ಫಾರ್ಮ್ ಮಾಡಿ ಇಂತಿಷ್ಟು ಟೈಮಿಗೆ ಬನ್ನಿ ಅಥವಾ ಇಷ್ಟೊತ್ತಿಗೆ ಲೋಡ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರೆ ಇಲ್ಲಿ ಕ್ಯೂ ನಿಲ್ಲೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ, ಕಸ್ಟಮರು ಪ್ಯಾನಿಕ್ ಆಗಲ್ಲ. ಸೊ ಐ ಥಿಂಕ್ ದಟ್ ಈಸ್ ಬೆಟರ್ ವೇ ಅಂತ ನಾನು ಅನ್ಕೊಂತೀನಿ. ಈಗ ನೀವು ಕ್ಯೂ ನಿಂತಿದ್ದೀರಿ, ನೀವು ಕಾಲ್ ಮಾಡಿದ್ರು ಅವ್ರಿಗೆ ಬರೋ ಮುಂಚೆ, ಅವಾಗ ಏನಾದ್ರು ಆ ಹೆಲ್ಪ್ ಲೈನ್ ನಂಬರ್ ವರ್ಕ್ ಆಗ್ತಿದೆ ಸರ್? ಅದು ಹೆಲ್ಪ್ ಲೈನ್ ನಂಬರ್ ಏನು ವರ್ಕ್ ಆಗಲ್ಲ ಸರ್. ನಿಮಗೆ ಗೊತ್ತಿದೆ ಇಲ್ಲಿ ಯಾವುದು ಕಮ್ಯುನಿಕೇಶನ್ ಏನು ಪ್ರಾಪರ್ ಆಗಿರಲ್ಲ, ಅಪ್ಡೇಟ್ಸ್ ಏನಿರಲ್ಲ. ಇಲ್ಲಿ ಏನಾದ್ರು ಬೇಕು ಅಂದ್ರೆ ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕಾದು ನಾವು ನಿಂತ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕು ಸರ್. ಈಗ ಯುದ್ಧದಿಂದ ಇಲ್ಲಿ ಈಗ ಯುಗಾದಿಗೂ ಯುದ್ಧ ಎಫೆಕ್ಟ್ ಆಗ್ತಿದೆಯಾ ಹೆಂಗೆ ಸರ್ ಗ್ಯಾಸ್ ಇಂದ? ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಈಗ ನಾವ್ ಯಾರನ್ನೂ ಬ್ಲೇಮ್ ಮಾಡಕ್ ಆಗಲ್ಲ, ಬಟ್ ಏನು ಅಂದ್ರೆ ಅಟ್ಲೀಸ್ಟ್ ಪ್ರಾಪರ್ ಸರ್ವಿಸ್ ಕೊಡ್ಲಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಹಲೋ, ಎಷ್ಟೊತ್ತಿಂದ ಕಾಯ್ತೀವಿ ಸರ್ ಇಲ್ಲಿ? ಸರ್ ಸುಮಾರು ಬೆಳಗ್ಗೆ ಬಂದವನು ಸರ್. ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆ ಒಂದು 7:30 ಬಂದಿದ್ದೀವಿ.
ಬಟ್ ಇಲ್ಲಿ ಇಂಟಿಮೇಷನ್ ಸರಿಯಾಗಿ ಕೊಡೋದಿಲ್ಲ ಅವರು. ನಾವು ಆಲ್ರೆಡಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಬುಕ್ ಮಾಡ್ಕೊಂಡು ನಮ್ಗೆ ಮೆಸೇಜ್ ಬಂದಿದೆ. ಆ ಮೆಸೇಜ್ ಅನ್ನು ತೋರಿಸಿ ಕೇಳಿದ್ರು ಸಹ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಂತಾರೆ ಸರ್ ಕೇಳಿದಾಗ ಅವರು? 10 ಡೇಸ್ ಆಗಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಸರ್ವರ್ ಡೌನ್ ಅಂತಾರೆ, ಸರ್ವರ್ ಬಂದಿಲ್ಲ ಅಂತಾರೆ, ಸಿಲಿಂಡರ್ಸ್ ಬಂದಿಲ್ಲ, ಇನ್ನ ಸ್ಟಾಕು ಬಂದ್ಮೇಲೆ ಕೊಡ್ತೀವಿ ಅಂತಾರೆ, ನಿಮ್ದು ಆಗಿದೆ ಕೊಟ್ಟು ಕಳಿಸ್ತೀವಿ ಅಂತಾರೆ. ಯಾರೋ ಡೆಲಿವರಿ ಏಜೆಂಟ್ ಮೈಲಾರಪ್ಪ ಅಂತಿದ್ದಾರೆ, ಅವ್ರ ಕೈ ಕೊಟ್ಟು ಕಳಿಸ್ತೀವಿ ಅಂತಾರೆ. ಬಟ್ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ಕನ್ಫರ್ಮ್ ಆಗಿ ಒಂದು ಗೊತ್ತಾಗ್ತಾ ಇಲ್ಲ. ನೀವು ಬೆಳಿಗ್ಗೆ 7:30ಗೆ ಬಂದ್ರು, ಇವತ್ತು ಈ ಕ್ಷಣದಲ್ಲಿ ಗ್ಯಾಸ್ ಸಿಕ್ಕಿಲ್ಲ, ಈಗ ಅಂತಾರೆ 4 ಗಂಟೆಗೆ ಬಂದು ನಿಂತಾನ. ಗ್ಯಾಸ್ ಸಿಗೋದಿರ್ಲಿ, ಅಟ್ಲೀಸ್ಟ್ ಸರಿಯಾಗಿ ಇದು ಯಾವಾಗ ಕೊಡ್ತೀವಿ ಅಂತ ಹೇಳಲಿಲ್ಲ. ಅಟ್ಲೀಸ್ಟ್ ನಾವು ಇದರಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ರು ಸಹ ಆ ಬುಕ್ ಮಾಡ್ಕೊಂಡಿರೋದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಸರಿಯಾಗಿ ಹೇಳ್ತಾ ಇಲ್ಲ. ಅಥವಾ ಇಲ್ಲಿಗೆ ಸಿಲಿಂಡರ್ ತರಬೇಕಾ ಅಥವಾ ಅವರು ಆಫೀಸ್ ಬಾಯ್ ಹತ್ರ ಕಳಿಸ್ತಾರಾ ಏನೊಂದು ಸರಿಯಾಗಿ ಇಂಟಿಮೇಷನ್ ಮಾಡ್ತಾ ಇಲ್ಲ. ಇವಿಷ್ಟು ಇಲ್ಲಿ ಕ್ಯೂ ನಿಂತಿರುವಂತಹ ಜನರ ಮಾತು. ಅಂದ್ರೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಒಂದು ಕಡೆ ಈ ಮೆಸೇಜ್ ಬಂದಿರುತ್ತೆ, ನಿಮ್ ಗ್ಯಾಸ್ ಕನ್ಫರ್ಮ್ ಆಗಿದೆ ಮೆಸೇಜ್ ಬಂದಿರುತ್ತೆ. ಈ ಹಿನ್ನೆಲೆ ಗ್ರಾಹಕರು ಏಜೆನ್ಸಿಯ ಮುಂದೆ ಬರುವುದು ಸಹಜ. ಇಂತಹ ಸಮಯದಲ್ಲಿ ಏಜೆನ್ಸಿ ಅವರು ಕನಿಷ್ಠ ಪಕ್ಷ ಇಷ್ಟೊತ್ತಿಗೆ ಗ್ಯಾಸ್ ಸ್ಟಾಕ್ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.